ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ಜ್ಞಾನದ ಪಯಣದಲ್ಲಿ ನಾವೆಲ್ಲರೂ ಒಂದು ಮ್ಯಾಜಿಕ್ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಅದೇನೆಂದರೆ ಆಕಾಶದ ಮ್ಯಾಜಿಕ್. ಹೌದು, ಖಂಡಿತ. ಈ ಡೇ ಸ್ಕೈ ಮತ್ತೆ ನೈಟ್ ಸ್ಕೈ ಹೇಗೆ ದಿನದಿಂದ ದಿನಕ್ಕೆ ಬದಲಾಗತ್ತೆ ಅನ್ನೋದು ನಿಜಕ್ಕೂ ಒಂದು ವಿಸ್ಮಯ ಅಲ್ವಾ? ನಿಜ. ಈಗ ಮಧ್ಯಾಹ್ನ ತಲೆ ಎತ್ತಿ ಆಕಾಶ ನೋಡಿದಾಗ ಕೇವಲ ನೀಲಿ ಬಣ್ಣ ಮಾತ್ರ ಕಾಣುತ್ತೆ. ಆದರೆ ಆ ನೀಲಿ ಬಣ್ಣದ ಹಿಂದೆ ಕೋಟ್ಯಾಂತರ ನಕ್ಷತ್ರಗಳು ಬಚ್ಚಿಟ್ಕೊಂಡಿವೆ ಅಂದ್ರೆ ಅರೆ ಹೌದಾ ಅನ್ಸುತ್ತೆ. ಹೌದು. ಹಗಲಿನಲ್ಲಿ ನಕ್ಷತ್ರಗಳು ಎಲ್ಲಿಯೂ ಮಾಯ ಆಗಲ್ಲ. ಅಂದ್ರೆ ಆ ಸನ್ ಇದಾನಲ್ಲ, ಅವನು ಕೂಡ ಒಂದು ನಕ್ಷತ್ರನೇ. ಓಹೋ, ಅಂದ್ರೆ ಸೂರ್ಯ ಕೂಡ ಒಂದು ನಕ್ಷತ್ರನಾ? ಹಾ, ಖಂಡಿತ. ಆದ್ರೆ ಅವನು ನಮ್ಮ ಭೂಮಿಗೆ ತುಂಬಾ ಹತ್ರ ಇದ್ದಾನೆ. ಹಾಗಾಗಿ ಆ ಸಣ್ಣ ಬೆಳಕು ತುಂಬಾ ಪ್ರಕಾಶಮಾನವಾಗಿ ಇರುತ್ತೆ. ಆಹಾ, ಈಗ ಅರ್ಥ ಆಯ್ತು. ಅಂದ್ರೆ ಹಬ್ಬದ ದಿನ ಕಣ್ಣಿಗೆ ನೇರವಾಗಿ ಒಂದು ದೊಡ್ಡ ಲೈಟ್ ಹೊಡೆದ್ರೆ ದೂರದಲ್ಲಿರೋ ಸಣ್ಣ ದೀಪಗಳು ಹೇಗೆ ಕಾಣಲ್ವೋ ಹಾಗೆ ಅಲ್ವಾ? ಎಕ್ಸಾಕ್ಟ್ಲಿ. ಅದೇ ಕಾರಣಕ್ಕೆ ಆ ಸನ್ ಬೇರೆಲ್ಲಾ ನಕ್ಷತ್ರಗಳನ್ನ ಬಚ್ಚಿಡ್ತಾನೆ. ಮತ್ತೆ ಇದೇ ಸನ್ ನಮ್ಮ ಟೈಮನ್ನು ಕೂಡ ಕಂಟ್ರೋಲ್ ಮಾಡ್ತಾನೆ, ಗೊತ್ತಾ? ಹೌದು. ಬೆಳಿಗ್ಗೆ ಈಸ್ಟ್ ಕಡೆಯಿಂದ ಬಂದು ಸಂಜೆ ವೆಸ್ಟ್ ಕಡೆ ಮುಳುಗುವಾಗ ನಮ್ಮ ಶ್ಯಾಡೋ ಉದ್ದ ಮತ್ತೆ ಗಿಡ್ಡ ಆಗತ್ತೆ. ಸರಿ ಹೇಳಿದ್ರಿ. ಬೆಳಿಗ್ಗೆ ಶ್ಯಾಡೋ ಉದ್ದವಾಗಿ ವೆಸ್ಟ್ ಕಡೆ ಇರುತ್ತೆ. ಆಮೇಲೆ ಮಧ್ಯಾಹ್ನ ಸೂರ್ಯ ನೆತ್ತಿ ಮೇಲೆ ಬಂದಾಗ ಆ ಶ್ಯಾಡೋ ಸಣ್ಣದಾಗಿ ನಮ್ಮ ಕಾಲ್ ಕೆಳಗೆ ಇರುತ್ತೆ. ಮತ್ತೆ ಸಂಜೆ ಆದಾಗ ಸಂಜೆ ಮತ್ತೆ ಉದ್ದವಾಗಿ ಈಸ್ಟ್ ಕಡೆ ಚಾಚಿಕೊಳ್ಳುತ್ತೆ. ಹಳೆ ಕಾಲದಲ್ಲಿ ಗಡಿಯಾರ ಇಲ್ದೇ ಇದ್ದಾಗ ನೆಲದಲ್ಲಿ ಒಂದು ಕಡ್ಡಿ ನೆಟ್ಟು ಅದ್ರ ಶ್ಯಾಡೋ ನೋಡಿ ಟೈಮ್ ಹೇಳ್ತಾ ಇದ್ರು. ವಾವ್, ಅದನ್ನೇ ಸನ್ಡಯಲ್ ಅಂತಾರೆ ಅಲ್ವಾ? ಇದು ಬರೀ ಬೆಳಕಿನ ಆಟ. ಆದ್ರೆ ಸನ್ ಮುಳುಗಿದ್ಮೇಲೆ ಕತ್ತಲಾದಾಗ ಆ ನೈಟ್ ಸ್ಕೈ ಶುರುವಾಗತ್ತೆ. ಅಲ್ಲಿ ಬರುವ ಮುಖ್ಯ ಅತಿಥಿ ಅಂದ್ರೆ ನಮ್ಮ ಚಂದ್ರಮಾಮ. ಅದೇ ಒಂದು ದೊಡ್ಡ ಪ್ರಶ್ನೆ. ಚಂದ್ರ ದಿನವೂ ಯಾಕೆ ತನ್ನ ಆಕಾರ ಬದಲಾಯಿಸ್ತಾನೆ? ಯಾರಾದ್ರೂ ಚಂದ್ರನನ್ನ ಕಚ್ಚಿ ತಿಂತಾರಾ? ಇಲ್ಲ. ಚಂದ್ರ ತನ್ನ ಆಕಾರ ಯಾವತ್ತೂ ಬದಲಾಯಿಸಲ್ಲ. ಭೂಮಿಯ ಸುತ್ತ ಸುತ್ತುವಾಗ ಅವನ ಮೇಲೆ ಬೀಳುವ ಬೆಳಕು ಮಾತ್ರ ಬದಲಾಗುತ್ತೆ. ಓಹೋ, ಅಂದ್ರೆ ಚಂದ್ರನಿಗೆ ಸ್ವಂತ ಬೆಳಕಿಲ್ಲ ಅಂತನಾ? ಹೌದು. ಇದನ್ನೇ ನಾವು ಮೂನ್ ಫೇಸಸ್ ಅಂತ ಕರೆಯೋದು. ಪೂರ್ತಿ ಬೆಳಗುವ ಚಂದ್ರನಿಗೆ ಫುಲ್ ಮೂನ್ ಅಂತಾರೆ. ಅಂದ್ರೆ ಹುಣ್ಣಿಮೆ. ಮತ್ತೆ ಕತ್ತಲಿದ್ದಾಗ ನ್ಯೂ ಮೂನ್ ಅಂದ್ರೆ ಅಮಾವಾಸ್ಯೆ ಅಲ್ವಾ? ಸರಿ. ಮತ್ತೆ ಮಧ್ಯರಲ್ಲಿ ಕಾಣುವ ಆಕಾರಗಳನ್ನ ಕ್ರೇಸನ್ಸ್ ಮತ್ತೆ ಹಾಫ್ ಮೂನ್ಸ್ ಅಂತ ಕರೀತಾರೆ. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ಕತ್ಲೆ ಕೋಣೆಯಲ್ಲಿ ಒಂದು ದೊಡ್ಡ ಲಾಡು ಮೇಲೆ ಟಾರ್ಚ್ ಬಿಟ್ಟಾಗ ಕಾಣುವ ಹಾಗೆ ಇರುತ್ತೆ ಅನ್ಸುತ್ತೆ. ಭಲೇ, ಒಳ್ಳೆ ಉದಾಹರಣೆ. ಬೆಳಕು ಬೀಳುವ ಕೋನ ಬದಲಾದಂತೆ ನಮಗೆ ಬೇರೆ ಬೇರೆ ಆಕಾರ ಕಾಣುತ್ತೆ. ಮತ್ತೆ ಈ ಚಂದ್ರನ ಜೊತೆಗೆ ನೈಟ್ ಸ್ಕೈನಲ್ಲಿ ಇನ್ನೇನಿರುತ್ತೆ ಹೇಳಿ? ಆಕಾಶದ ತುಂಬ ನಕ್ಷತ್ರಗಳ ರಂಗೋಲಿ ಇರುತ್ತೆ. ನಾನು ರಾತ್ರಿ ಆಕಾಶದಲ್ಲಿ ಚುಕ್ಕಿಗಳನ್ನ ಸೇರಿಸಿ ಡಾಟ್ ಟು ಡಾಟ್ ಪಜಲ್ ಆಡಿದ್ದೀನಿ. ಹೌದು. ನಕ್ಷತ್ರಗಳು ಗುಂಪಾಗಿ ಸೇರಿ ಆಕಾಶದಲ್ಲಿ ಆಕಾರಗಳನ್ನ ಮಾಡ್ತವೆ. ಇವುಗಳನ್ನ ಸ್ಟಾರ್ ಪ್ಯಾಟರ್ನ್ಸ್ ಅಥವಾ ಕಾನ್ಸ್ಟಲೇಷನ್ಸ್ ಅಂತ ಅಂತಾರೆ. ವಾವ್, ಅಂದ್ರೆ ಆ ಹಳೆ ಕಾಲದ ಜನರು ಈ ನಕ್ಷತ್ರಗಳನ್ನ ಸೇರಿಸಿ ಸಿಂಹ, ಬೇಟೆಗಾರ ಮತ್ತೆ ಚಮಚದ ಆಕಾರಗಳನ್ನ ಕಂಡ್ಕೊಂಡಿದ್ದಾರೆ ಅಲ್ವಾ? ಹೌದು. ಆದ್ರೆ ಆ ನಕ್ಷತ್ರಗಳಿಗೂ ಪರಸ್ಪರ ಯಾವುದೇ ಸಂಬಂಧ ಇರಲ್ಲ. ಒಂದು ನಕ್ಷತ್ರ ಹತ್ರ ಇದ್ರೆ ಇನ್ನೊಂದು ತುಂಬ ದೂರದಲ್ಲಿರ್ಬೋದು. ಅದು ಕೇವಲ ನಮಗೆ ಹಾಗೆ ಕಾಣುತ್ತೆ ಅಷ್ಟೆ. ಇದು ನಿಜಕ್ಕೂ ಬೆರಗುಗೊಳಿಸುವ ವಿಚಾರ. ಡೇ ಸ್ಕೈನ ಸನ್ ಮತ್ತೆ ಶ್ಯಾಡೋಗಳಿಂದ ಹಿಡಿದು ಈ ನೈಟ್ ಸ್ಕೈನ ಮೂನ್ ಫೇಸಸ್ ಮತ್ತೆ ಕಾನ್ಸ್ಟಲೇಷನ್ಸ್ ವರೆಗೆ ಆಕಾಶದಲ್ಲಿ ನಡೆಯೋ ಮ್ಯಾಜಿಕ್ ಬಗ್ಗೆ ಇವತ್ತು ನಾವು ಕಲ್ತ್ವಿ. ಖಂಡಿತ. ಸೂರ್ಯನ ಪ್ರಖರ ಬೆಳಕು ಹಗಲಿನಲ್ಲಿ ಎಷ್ಟೆಲ್ಲ ರಹಸ್ಯಗಳನ್ನ ಮುಚ್ಚಿಡುತ್ತೆ ಅಂತ ಅರಿತಾಗ ಆಕಾಶದ ಬಗ್ಗೆ ನಮ್ಮ ದೃಷ್ಟಿಕೋನನೇ ಬದಲಾಗುತ್ತೆ. ನಿಜ. ಹಗಲಿನಲ್ಲಿ ಸಣ್ಣ ಬೆಳಕು ನಕ್ಷತ್ರಗಳನ್ನ ಬಚ್ಚಿಡುತ್ತೆ ಅಂತ ನಮ್ಗೊತ್ತು. ಆದ್ರೆ ಆ ರಾತ್ರಿಯ ಕಗ್ಗತ್ಲು ಆಕಾಶದಲ್ಲಿ ಇನ್ನೇನೇನೋ ರಹಸ್ಯಗಳನ್ನ ಬಚ್ಚಿಟ್ಟಿರಬಹುದು. ಒಮ್ಮೆ ಆಕಾಶ ನೋಡ್ತಾ ಯೋಚನೆ ಮಾಡಬೇಕಾದ ವಿಚಾರ ಇದು.